ಎಲ್ರಿಗೂ ನಮಸ್ಕಾರ. ಈ ಸಂಜೆ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಕ್ವಿಕ್ ಆಗಿ ಒಂದು ಪ್ರೀ ಸಿನಿಮಾ ರಿವ್ಯೂ. ಇದೇ ತಿಂಗಳು 25ಕ್ಕೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗೆ 20ನೇ ತಾರೀಕಿಗೆ UI ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಬಹುಶಃ ಎರಡು ಸಿನಿಮಾಗಳಿಗೂ ಮೇ ಬಿ ಜಿದ್ದಾಜಿದ್ದಿ ಬೀಳಬಹುದು. ಇವಾಗ ಮ್ಯಾಕ್ಸ್ ಸಿನಿಮಾ ಕಡೆ ನೋಡೋದಾದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗಳು ವಿಕ್ರಾಂತ್ ರೋಣ ಸಿನಿಮಾ ಆದ ನಂತರದಿಂದ ಇಲ್ಲಿವರೆಗೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಬಾಸ್ ಸಿನಿಮಾ ಯಾವಾಗ ಬರುತ್ತೆ, ಬಾಸ್ ಸಿನಿಮಾ ಯಾವಾಗ ಬರುತ್ತೆ ಅಂತ. ಕಿಚ್ಚ ಸುದೀಪ್ ಅವ್ರನ್ನ ನಾವು ವಿಶೇಷವಾಗಿ ಬಿಗ್ ಬಾಸ್ ವೀಕೆಂಡ್ ನಲ್ಲಿ ನೋಡ್ತಾನೆ ಇರ್ತೀವಿ. ಆದ್ರೆ ಅವ್ರನ್ನ ಮೂವಿನಲ್ಲಿ ನೋಡ್ಬೇಕು ಅನ್ನೋ ಆಸೆ ಪ್ರೇಕ್ಷಕರಿಗೆ ಹೆಚ್ಚಾಗಿದೆ. ಬರೀ ನಾಟ್ ಓನ್ಲಿ ಸುದೀಪ್ ಸರ್ ಅವರ ಅಭಿಮಾನಿಗಳು, ಸಿನಿಮಾ ಪ್ರೇಕ್ಷಕರಿಗೂ ಕೂಡ ಅವ್ರನ್ನ ಮತ್ತೆ ಸಿನಿಮಾದಲ್ಲಿ ನೋಡ್ಬೇಕು ಅನ್ನೋ ಆಸೆ ಇತ್ತು. ವಿಕ್ರಾಂತ್ ರೋಣ ನಂತರ ಅವರು ಮತ್ತೆ ಮ್ಯಾಕ್ಸ್ ಸಿನಿಮಾದಲ್ಲಿ ಆಕ್ಷನ್ ಹೀರೋ ಆಗಿ ಮಿಂಚಿದ್ದಾರೆ. ಅದನ್ನ ನೋಡ್ಬೇಕು, ಅವರ ಸೀನ್ಗಳೆಲ್ಲ ಹೇಗ್ ಬಂದಿದೆ, ಅವ್ರದ್ದು ಕ್ಯಾರೆಕ್ಟರ್ ಏನು, ಸಿನಿಮಾ ಲೈನ್ ಏನು, ಎಲ್ಲವನ್ನ ನಾನು ಈ ಒಂದು ರಿವ್ಯೂ ನಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸುದೀಪ್ ಸರ್ ಅವರ ಅಭಿಮಾನಿಗಳು ಯಾವಾಗ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಆ ಟೈಮ್ ಬಂದಿದೆ ಹತ್ರ. ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ನಂತರ ಇದೇ ತಿಂಗಳ 20ನೇ ತಾರೀಕಿಗೆ UI ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ಉಪೇಂದ್ರ ಅವರ ಅಭಿನಯದ ಸಿನಿಮಾ. ನಂತರ ವಿಕ್ರಾಂತ್ ರೋಣ ಆದ್ಮೇಲೆ ಸುದೀಪ್ ಅವರ ಸಿನಿಮಾ. ಇದು ಬರೀ ಸುದೀಪ್ ಸರ್ ಅವರ ಫ್ಯಾನ್ಸ್ ಮಾತ್ರವಲ್ಲ, ಇಡೀ ಏನು ಸಿನಿಮಾ ಪ್ರೇಕ್ಷಕರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬರೀ ಕನ್ನಡ ಭಾಷೆನಲ್ಲಿ ಮಾತ್ರ ಈ ಸಿನಿಮಾ ಬರ್ತಾ ಇಲ್ಲ, 5 ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಮ್ಯಾಕ್ಸ್ ಸಿನಿಮಾದ ತಾರಾ ಬಳಗ ನೋಡ್ತಾ ಬಂದ್ರೆ ಬಹುತಾರಾ ಬಳಗವೇ ಸಿನಿಮಾದಲ್ಲಿ ಅಭಿನಯಿಸಿದೆ. ಸಿನಿಮಾದ ಡೈರೆಕ್ಟರ್ ನೋಡ್ಬೋದು, ಇವರು ತಮಿಳಿನ ಡೈರೆಕ್ಟರು. ಇವ್ರದ್ದು ಮೊಟ್ಟ ಮೊದಲನೆಯ ಕನ್ನಡ ಸಿನಿಮಾ ಡೈರೆಕ್ಟ್ ಮಾಡಿರೋದು ಮ್ಯಾಕ್ಸ್. ನಂತರ ಇವರು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಈ ಡೈರೆಕ್ಟರ್ ಇದಾರಲ್ವಾ, ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಸುದೀಪ್ ಅವ್ರನ್ನ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸುದೀಪ್ ಅವ್ರ ಜೊತೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ. ನಂತರ ಸಂಯುಕ್ತ ಹೊರನಾಡ್ ಅವರು ಆಕ್ಟ್ ಮಾಡಿದ್ದಾರೆ. ಮುಂತಾದ ಕಲಾವಿದರು ಆಕ್ಟ್ ಮಾಡಿದ್ರೆ, ಒಳ್ಳೊಳ್ಳೆ ಹೆಸರು ಮಾಡಿರುವಂತಹ ಕಲಾವಿದ್ರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದರೆ. ಒಳ್ಳೆ ಆಕ್ಷನ್ ಸಿನಿಮಾ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಡೈರೆಕ್ಟರ್ ಯಾರು, ಡೈರೆಕ್ಟರ್ ಹಿನ್ನೆಲೆ ಏನು, ಈ ಹಿಂದೆ ಅವರು ಯಾವ ಸಿನಿಮಾವನ್ನ ಮಾಡಿದ್ರು, ಈ ಸ್ಟೋರಿ ಲೈನ್ ಏನು, ಸಾಂಗ್ಸ್ ಎಲ್ಲ ಹೇಗಿದೆ, ಟ್ರೈಲರ್ ಇನ್ನೂ ಲಾಂಚ್ ಆಗಿಲ್ಲ. ಟ್ರೈಲರ್ಗೋಸ್ಕರ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಯಾಕೆ ಲೇಟ್ ಆಯ್ತು, ಸಿನಿಮಾ ಬಿಡುಗಡೆ ಯಾಕೆ ಲೇಟ್ ಆಯ್ತು, ಸುದೀಪ್ ಸರ್ ಏನಂದ್ರು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಂಪ್ಲೀಟ್ ಆಗಿ ಮ್ಯಾಕ್ಸ್ ಅನ್ನೋದು ಇದು ಆಕ್ಷನ್ ಸಿನಿಮಾ. ಹೆಸರೇ ಹೇಳುತ್ತೆ, ಮ್ಯಾಕ್ಸ್ ಆಕ್ಷನ್ ಸಿನಿಮಾ ಇದು. ಈ ಹಿಂದೆ ಬಿಡುಗಡೆಯಾದ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಾವು ಸುದೀಪ್ ಸರ್ ಅವ್ರನ್ನ ಒಂದು ಬೇರೆ ಶೇಡ್ ನಲ್ಲೇ ನೋಡಿದ್ವಿ. ಸುದೀಪ್ ಸರ್ ಅವ್ರ ಸಿನಿಮಾ ನಾರ್ಮಲ್ ಆಗಿ ಬರ್ತಿದೆ ಅಂತಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ, ಲವ್ ಸ್ಟೋರಿ ಇರುತ್ತಾ, ಆಕ್ಷನ್ ಇರುತ್ತಾ. ಹೆಚ್ಚಾಗಿ ಸುದೀಪ್ ಸರ್ ಅಭಿಮಾನಿಗಳನ್ನು ಅವ್ರನ್ನ ಕೆಂಪೇಗೌಡ ಅಂದ್ರೆ ಪೊಲೀಸ್ ಆಗಿ ನೋಡ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಖಡಕ್ ಆಗಿರುವಂತಹ ಲುಕ್ಕು, ಆ ಡೈಲಾಗ್ ಡೆಲಿವರಿ, ಅವ್ರ ಆಕ್ಷನ್, ಅವ್ರ ಕೆಮಿಸ್ಟ್ರಿ, ಇದನ್ನೆಲ್ಲ ನೋಡ್ಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಏನಿದೆ, ಈ ರೀತಿ ಏನಾದ್ರೂ ಇದ್ಯಾ, ಈ ಒಂದು ಚರ್ಚೆ ಆಗ್ತದೆ. ಈ ಹಿಂದೆ ಸಿನಿಮಾ ತಂಡದವರೇ ಹೇಳಿರೋ ಪ್ರಕಾರ ಇದು ಕಂಪ್ಲೀಟ್ ಆಗಿ ಆಕ್ಷನ್ ಸಿನಿಮಾ ಆಗಿರುತ್ತೆ. ಸುದೀಪ್ ಸರ್ ಅವರ ರೋಲ್ ಬಂದು ನಿಷ್ಠಾವಂತವಾಗಿರುವ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯ ರೋಲ್ ಅನ್ನ ಸುದೀಪ್ ಸರ್ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಡೈರೆಕ್ಟರ್ ಸಿನಿಮಾದು ಅಂತ ನೋಡೋದಾದ್ರೆ, ಮ್ಯಾಕ್ಸ್ ಸಿನಿಮಾಗೆ ಡೈರೆಕ್ಟರ್ ಆಕ್ಷನ್ ಕಟ್ ಹೇಳಿರೋದು ವಿಜಯ್ ಕಾರ್ತಿಕೇಯನ್ ಅಂತ. ಇವರು ತಮಿಳ್ ಡೈರೆಕ್ಟರ್ ಆಗಿದ್ದಾರೆ. ತಮಿಳಿನಲ್ಲಿ ಸಾಕಷ್ಟು ಹಿಟ್ ಸಿನಿಮಾವನ್ನ ಈ ಡೈರೆಕ್ಟರ್ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಸುದೀಪ್ ಸರ್ಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ನಂತರ ಮ್ಯೂಸಿಕ್ ಯಾರು, ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂತಂದ್ರೆ ಬರೀ ನಾವು ಹೀರೋ ಹೀರೋಯಿನ್ ತಾರಾಗಣ ನೋಡೋದಲ್ಲ, ಮ್ಯೂಸಿಕ್ ಕೂಡ ಪಾರ್ಟ್ ಆಫ್ ಒಂದು ಮೂವಿ ಅಂತಾನೆ ಹೇಳ್ಬೋದು. ಬಿಕಾಸ್ ಸಂಗೀತನೂ ಕೂಡ ಒಂದು ಸಿನಿಮಾಗೆ ಜೀವವನ್ನ ತುಂಬುತ್ತೆ. ಯಾವುದೇ ಸಿನಿಮಾಗಿರ್ಬೋದು, ಮ್ಯೂಸಿಕ್ ಹಿಟ್ ಆಗಿಲ್ಲ ಅಂದ್ರೆ ಓ ಬಿಡು ಸಿನಿಮಾ ಚೆನ್ನಾಗಿಲ್ವೇನೋ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ತಾರೆ. ಸೊ ಹಾಗಾಗಿ ಮ್ಯೂಸಿಕ್ ಕೂಡ ತುಂಬಾ ಮುಖ್ಯವಾಗುತ್ತೆ. ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ಅಜನೀಶ್ ಲೋಕನಾಥ್ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ಲೋಕನಾಥ್ ಅಜನೀಶ್ ಅವರು. ಇವ್ರ ಬಗ್ಗೆ ಅಂತೂ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಒಂದು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾರೆ. ನಂತರ ಮ್ಯಾಕ್ಸ್ ಸಿನಿಮಾದ ಸ್ಟೋರಿ ಲೈನ್ ಏನು, ಇದು ಮ್ಯಾಕ್ಸಿಮಮ್ ಪ್ರಶ್ನೆ ಎಲ್ರಿಗೂ. ಏನಿರ್ಬೋದು ಈ ಸಿನಿಮಾದು, ಬಿಕಾಸ್ ನಾವು ವಿಕ್ರಾಂತ್ ರೋಣದಲ್ಲಿ ಸುದೀಪ್ ಸರ್ ಅವ್ರನ್ನ ಆಕ್ಷನ್ ಇತ್ತು, ಸಿನಿಮಾದಲ್ಲಿ ಲವರ್ ಬಾಯೂ ಆಗಿದ್ರು, ಮನರಂಜನೆನೂ ಇತ್ತು, ಕಾಮಿಡಿನೂ ಇತ್ತು, ಫ್ಯಾಮಿಲಿ ಓರಿಯೆಂಟೆಡ್ ಆಗೂ ಇತ್ತು, ಇಷ್ಟೆಲ್ಲಾನು ಇತ್ತು ಒಂದು ವಿಕ್ರಾಂತ್ ರೋಣ. ಆದ್ರೆ ಮ್ಯಾಕ್ಸ್ ಅಲ್ಲಿ ಏನಿರಬಹುದು ಅಂತ ಈ ಚಿತ್ರತಂಡ ಹೇಳಿರೋ ಪ್ರಕಾರ ಇದೊಂದು ಆಕ್ಷನ್ ಸಿನಿಮಾ ಅಷ್ಟೇ ಚಿತ್ರತಂಡ ಬಿಟ್ಕೊಡ್ತಿರುವಂತಹ ಗುಟ್ಟು.
ಅದ್ರಲ್ಲೂ ಸುದೀಪ್ ಸರ್ ಅವರ ಪಾತ್ರವನ್ನು ಕೂಡ ಬಿಟ್ಕೊಟ್ಟಿದೆ. ಪಾತ್ರದ ಹೆಸರು ಸ್ವಲ್ಪ ಗಾಸಿಪ್ ಆಗ್ತಾ ಇದೆ, ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸುದೀಪ್ ಸರ್ ಅವರ ಪಾತ್ರ ಇದೇ ಇರಬಹುದಾ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಬಟ್ ಸ್ಟೋರಿ ಲೈನ್ ಏನು ಅಂತ ನೋಡೋದಾದ್ರೆ, ಖಡಕ್ ಆಗಿರುವಂತಹ ಪೊಲೀಸ್ ಅಧಿಕಾರಿ ಆಗಿದ್ದಾರೆ ಸುದೀಪ್ ಸರ್. ಸುದೀಪ್ ಸರ್ ಅವರ ಪಾತ್ರದ ಹೆಸರು ಕೂಡ ಬಹಳ ವಿಶೇಷವಾಗಿದೆಯಂತೆ. ಅವ್ರದ್ದು ಸಿನಿಮಾದಲ್ಲಿ ಅವ್ರಿಗೆ ಕರೆಯುವಂತಹ ಹೆಸರು ತುಂಬಾ ವಿಶೇಷವಾಗಿದೆಯಂತೆ. ಅದು ಕೂಡ ಲೀಕ್ ಆಗಿದೆ, ಬಟ್ ಗಾಸಿಪ್ ಏನು ಅಂತ ಗೊತ್ತಿಲ್ಲ. ಸಖತ್ತಾಗಿ ಆಕ್ಷನ್ ದೃಶ್ಯಗಳಿದೆಯಂತೆ ಸಿನಿಮಾದಲ್ಲಿ. ಸಿನಿಮಾದ ಉದ್ದಕ್ಕೂ ಕೂಡ ಆಕ್ಷನ್ ದೃಶ್ಯ ಇದೆಯಂತೆ. ಅಂದ್ರೆ ಅಭಿಮಾನಿಗಳಿಗೆ ಎಲ್ಲಿಯೂ ಕೂಡ ನಿರಾಸೆ ಆಗಲ್ಲ. ಆಕ್ಷನ್ ದೃಶ್ಯ ಮಾಡ್ಬೇಕು ಅಂತಾನೆ ಒಂದಷ್ಟು ಫ್ಯಾನ್ಸ್ ವೇಟ್ ಮಾಡ್ತಾ ಇರ್ತಾರೆ, ನಮ್ ಬಾಸ್ ಆಕ್ಷನ್ ದೃಶ್ಯ ನೋಡ್ಬೇಕು ನಾವು ಅಂತ. ಅಭಿಮಾನಿಗಳಿಗೆ ಎಲ್ಲಿಯೂ ಕೂಡ ನಿರಾಸೆ ಆಗಲ್ಲ ಅಂತ ನೋಡ್ಬೋದು. ನಂತರ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ, ಸುದೀಪ್ ಸರ್ ಅವರು ಒಂದು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಕ್ಲೈಮ್ಯಾಕ್ಸ್ ಯಾವುದೇ ಸಿನಿಮಾಗಾಗಿರ್ಬೋದು ಕ್ಲೈಮ್ಯಾಕ್ಸೇ ಒಂದು ಇಂಪಾರ್ಟೆಂಟ್ ಅಲ್ವಾ. ಸಿನಿಮಾ ಹಿಂಗೆ ಹೋಗ್ತಾ ಇರುತ್ತೆ ನೇರವಾಗಿ, ಕ್ಲೈಮ್ಯಾಕ್ಸ್ ಬಂದ್ರೆ ಕ್ಲೈಮ್ಯಾಕ್ಸ್ ಯಾವ್ದು ಸಿನಿಮಾವನ್ನ ಮೇಲೂ ಕೊಂಡು ಹೋಗ್ಬೋದು, ಕೆಳಗೂ ಬಿಡಿಸ್ಬೋದು. ನಾರ್ಮಲ್ ಆಗಿ ಯಾರಾದ್ರೂ ಸಿನಿಮಾ ನೋಡಿದ್ರೆ ಕ್ಲೈಮ್ಯಾಕ್ಸ್ ಏನಾಯ್ತು ಅಂತ ಕೇಳ್ತಾರೆ. ಅಂದ್ರೆ ಕ್ಲೈಮ್ಯಾಕ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಬೇಕು. ಲಾಸ್ಟ್ ಪ್ರೆಸ್ ಮೀಟ್ ನಲ್ಲಿ ಸುದೀಪ್ ಸರ್ ಹೇಳಿರೋ ಪ್ರಕಾರ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ತುಂಬಾ ಕಷ್ಟಪಟ್ಟಿದೀವಿ ಅಂದ್ರು. ಕಷ್ಟಪಟ್ಟರೆ ಆಬ್ವಿಯಸ್ಲಿ ಅದು ಸಕ್ಸಸ್ ಆಗೇ ಆಗುತ್ತೆ. ಸೊ ಕ್ಲೈಮ್ಯಾಕ್ಸ್ ಗೋಸ್ಕರ ಕೂಡ ಸಾಕಷ್ಟು ಜನ ಮ್ಯಾಕ್ಸ್ ಮೂವಿಯ ಕ್ಲೈಮ್ಯಾಕ್ಸ್ ಗೆ ವೇಟ್ ಮಾಡ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಸಿನಿಮಾ ತಂಡದವರು ಹೇಳ್ತಾ ಇದ್ದಾರೆ. ಸಿನಿಮಾ ಬಿಡುಗಡೆಯಾದ ನಂತರವೇ ಕೂಡ ನಾವು ಎಲ್ಲವನ್ನು ಕೂಡ ಚರ್ಚೆ ಮಾಡಬೇಕಾಗಿದೆ ಮತ್ತೊಂದು ರೌಂಡ್. ನಂತರ ಈ ಮ್ಯಾಕ್ಸ್ ಮೂವಿಯಲ್ಲಿ ಬಿಗ್ ಬಾಸ್ 11 ನಲ್ಲಿ ಸ್ಪರ್ಧಿಯಾಗಿರುವಂತಹ ಉಗ್ರ ಮಂಜು ಅವರು ಕೂಡ ಇದ್ದಾರೆ. ಅವರು ಕೂಡ ನಾರ್ಮಲ್ ಆಗಿ ಉಗ್ರ ಮಂಜು ಅಂತ ಅಂದ್ರೆ ನಮಗೆ ನೆನಪಾಗುವಂತದ್ದು ಅವ್ರ ನೆಗೆಟಿವ್ ಶೇಡ್. ಅಂದ್ರೆ ಬಿಗ್ ಬಾಸ್ ಅಲ್ಲೂ ಕೂಡ ಅವ್ರನ್ನ ಕುತಂತ್ರಿ, ನರಿ, ಊಸ್ರುವಳ್ಳಿ ಈ ರೀತಿ ಎಲ್ಲ ಕರೆದಿದ್ದಾರೆ. ಸೊ ಅವರು ಉಗ್ರ ಮಂಜು ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದು ನೆಗೆಟಿವ್ ಶೇಡ್. ಆದ್ರೆ ಈ ಮೂವಿಯಲ್ಲಿ ಅವರು ಪಾಸಿಟಿವ್ ರೋಲ್ ಮಾಡಿದಾರ, ನೆಗೆಟಿವ್ ರೋಲ್ ಮಾಡಿದಾರ ಅಂತ ಗೊತ್ತಿಲ್ಲ. ಬಿಕಾಸ್ ಅವರು ಕೂಡ ಕಾಕಿ ಹಾಕಿರೋ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಅದು ಕೂಡ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಒಂದು ಡೈಲಾಗ್ ಕೂಡ ಬಂದಿದೆ. ಆ ಡೈಲಾಗ್ ಕೇಳಿಸ್ಕೊಂಡ ತಕ್ಷಣ ನಮಗೆ ನೆನಪಾಗಿದ್ದು ಅವ್ರು ನೆಗೆಟಿವ್ ಆಗಿ ಇಲ್ಲೂ ಇರಬಹುದಾ ಅಂತ. ಬಿಕಾಸ್ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಮಂಜು ಅವರು ಕೆಲವೊಂದು ಮಾತುಗಳನ್ನ ಆಡ್ತಾ ಹೋಗ್ತಾರೆ ಹೀರೋಗೆ ಸಂಬಂಧಪಟ್ಟಂತೆ. ಅದು ನೆಗೆಟಿವ್ ಆಗಿದೆಯಾ ಪಾಸಿಟಿವ್ ಆಗಿದೆಯಾ ಅಂತ ಗೊತ್ತಿಲ್ಲ. ಉಗ್ರ ಮಂಜು ಅವರ ರೋಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಅವರು ಕೂಡ ಕಾಕಿ ಹಾಕಿ ಮ್ಯಾಕ್ಸ್ ಮೂವಿಯಲ್ಲಿ ಸುದೀಪ್ ಸರ್ ಜೊತೆ ಮಿಂಚಿದ್ದಾರೆ. ನೆಕ್ಸ್ಟ್ ನಾವು ಇನ್ನೊಂದು ನೋಡ್ತಾ ಹೋದ್ರೆ, ಆಲ್ಮೋಸ್ಟ್ ಎಲ್ಲರೂ ವೇಟ್ ಮಾಡ್ತಾ ಇರೋದು ಮ್ಯಾಕ್ಸ್ ಮೂವಿ ಟ್ರೈಲರ್ಗೆ. ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಈ ತಿಂಗಳು 25ಕ್ಕೆ ಮೂವಿ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಟ್ರೈಲರು ಈಗಾಗಲೇ ಬಿಡುಗಡೆ ಆಗ್ಬೇಕಿತ್ತು, ಇನ್ನೂ ಆಗಿಲ್ಲ. ಇನ್ನು ಈ ವಾರ ಅಥವಾ ಮುಂದಿನ ವಾರದಲ್ಲಿ ಟ್ರೈಲರ್ ರಿಲೀಸ್ ಆಗ್ಬೋದು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದೀವಿ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ನಾವು ನೋಡ್ಬೋದು. ಎರಡು ಮೂರು ತಿಂಗಳಿಂದಲೂ ಕೂಡ ಸುದೀಪ್ ಸರ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವಂತದ್ದಾಗಿರ್ಬಹುದು, ರೀಲ್ಸ್ ಮಾಡುವಂತದ್ದಾಗಿರ್ಬಹುದು, ಮ್ಯಾಕ್ಸ್ ಮೂವಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ ಎಲ್ಲವನ್ನೂ ಕೂಡ ಅವರು ತಮ್ಮ ಫ್ಯಾನ್ ಪೇಜ್ ನಲ್ಲಿ ಹಾಕೊಳ್ತಾನೆ ಬಂದಿದ್ದಾರೆ. ತುಂಬಾ ಎಕ್ಸೈಟೆಡ್ ಆಗಿ ಮ್ಯಾಕ್ಸ್ ಮೂವಿಗೆ ವೇಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ವೀಕೆಂಡ್ ಅಲ್ಲಿ ನಾವು ಆಬ್ವಿಯಸ್ಲಿ ಸುದೀಪ್ ಸರ್ನ ನೋಡ್ತಾನೆ ಇರ್ತೀವಿ, ಆದ್ರೆ ಮೂವಿನಲ್ಲಿ ನಾವು ನೋಡ್ಬೇಕು ನಮ್ಮ ಹೀರೋನ ಅಂತ ಒಂದಷ್ಟು ಜನ ವೇಟ್ ಮಾಡ್ತಾನೆ ಇರ್ತಾರೆ. ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ರೆ. ಇನ್ನೊಂದು ವಿಶೇಷವಾಗಿರುವಂತಹ ಸುದ್ದಿ ಏನಂದ್ರೆ, ಇದೇ ತಿಂಗಳು 25ಕ್ಕೆ UI ರಿಲೀಸ್ ಆಗ್ತಿದೆ, 25ಕ್ಕೆ ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಕನ್ನಡದ ಮೂವಿನ ಥಿಯೇಟರ್ಗೆ ಬಂದು ಕೂಡ ವಾಚ್ ಮಾಡಬೇಕು, ನೋಡ್ಬೇಕು, ಕನ್ನಡ ಸಿನಿಮಾವನ್ನ ಬೆಳೆಸ್ಬೇಕು. ಅಷ್ಟೇ ಅಲ್ದಲೆ ಪ್ರತಿಯೊಂದು ಫ್ಯಾನ್ ಪೇಜ್ ಅಲ್ಲೂ ಇದನ್ನ ಹೇಳ್ಕೊಂಡು ಬಂದಿರುವಂತಹ ವಿಚಾರ, ಎರಡೂ ಮೂವಿಗೂ ಏನಾದ್ರೂ ಜಿದ್ದಿ ಬೀಳ್ಬೋದಾ, ಫೈಟ್ ಬೀಳ್ಬೋದಾ ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಿದೆ. ಏನಾಗುತ್ತೆ ಅನ್ನೋದು ಈ ತಿಂಗಳು ಗೊತ್ತಾಗ್ತಾ ಇದೆ. ಡಿಸೆಂಬರ್ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಅಂದ್ರೆ ಬಹುದೊಡ್ಡ ಘಟ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಈ ಇಯರ್ ಬಂದಂತಹ ಸಿನಿಮಾಗಳು ಆಲ್ಮೋಸ್ಟ್ ಸಕ್ಸಸ್ ಆಗಿದೆ. ಭೀಮಾ ನೋಡ್ಬೋದು, ಭಗೀರಾ ನೋಡ್ಬೋದು, ಕಾಟೇರ ನೋಡಬಹುದು, ಭೈರತಿ ರಣಗಲ್ ನೋಡ್ಬೋದು, ನಿನ್ನೆ ರಿಲೀಸ್ ಆದಂತಹ ಧೀರ ಭಗತ್ ರಾಯ್ ನೋಡಬಹುದು. ಈ ಧೀರ ಭಗತ್ ರಾಯ್ ಹಿಸ್ಟ್ರಿ ಕೂಡ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ಪುಷ್ಪ 2 ಬಹುದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಮುಂದೆ ಧೀರ ಭಗತ್ ರಾಯ್ ತೊಡೆ ತಟ್ಟುತ್ತೆ. ನಮ್ಮ ಕನ್ನಡದ ಧೀರ ಭಗತ್ ರಾಯ್ ಕೂಡ ಸಕ್ಸಸ್ ಆಗುತ್ತೆ. ಅದೇ ರೀತಿ ಮ್ಯಾಕ್ಸ್ ಆಗಿ UI ಮೂವಿ ರಿಲೀಸ್ ಆಗ್ತಾ ಇದೆ. ಇದು ಕೂಡ ಹಾಗೆ ಸಕ್ಸಸ್ ಆಗ್ಲಿ ಅನ್ನೋದು ಎಲ್ಲ ಕನ್ನಡಿಗರ ವಿಶ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚಿ ನ್ಯೂಸ್.